ಈಗಿನ ಕಾಲದಲ್ಲಿ ಸ್ವತಂತ್ರ ಹೋರಾಟ ನಡೀತಾ ಇದ್ದಿದ್ರೆ ನಮ್ಗೆ ಯಾರಿಗೂ ಸ್ವತಂತ್ರನೇ ಸಿಗ್ತಾ ಇರಲಿಲ್ಲ. ಎಸ್, ಅದು ಯಾಕಂತ ಹೇಳ್ತೀನಿ ನೋಡಿ. ರೆವಲ್ಯೂಷನ್ಗೆ ಟೈಮ್ ತಾಗುತ್ತೆ. ದಿನ ಪ್ರತಿದಿನ ಅದೇ ಕೆಲಸ, ಅದೇ ಫೈಟನ್ನು ಮಾಡ್ತಾ ಇರಬೇಕು. ನಮ್ಮ ಭಾರತ ದೇಶಕ್ಕೆ ಬ್ರಿಟಿಷರಿಂದ ಸ್ವತಂತ್ರ ಸಿಗಬೇಕಾದ್ರೆ ನಮಗೆ 90 ವರ್ಷ, ಮೇ ಬಿ ಅದಕ್ಕಿಂತ ಹೆಚ್ಚು ಫೈಟ್ ಮಾಡಬೇಕಾಗಿತ್ತು. ಆದರೆ ಈಗಿನ ಕಾಲದಲ್ಲಿ ಯಾರು ಅದನ್ನು ಮಾಡ್ತಾರೆ ಹೇಳಿ? ನಮ್ಮ ಹತ್ರ ಅಷ್ಟು ಡೆಡಿಕೇಶನ್, ಅಷ್ಟು ಪೇಷನ್ಸ್ ಇಲ್ಲವೇ ಇಲ್ಲ. ನಾವು ವಿಷಯಗಳನ್ನು ಬೇಗ ಮರೆತು ಹೋಗುವಂಥ ಜನ್ರೇಷನ್. ನಮ್ಮ ಜನ್ರೇಷನ್ ರೆವಲ್ಯೂಷನ್ ಮಾಡೋ ಜನ್ರೇಷನ್ ಅಲ್ಲ, ನಮ್ಮ ಜನ್ರೇಷನ್ ಟ್ರೆಂಡ್ ಫಾಲೋ ಮಾಡೋ ಜನ್ರೇಷನ್. ಏನಾದರೂ ಒಂದು ಇನ್ಸಿಡೆಂಟ್ ಆಗುತ್ತೆ, ಆ ಇನ್ಸಿಡೆಂಟ್ ತುಂಬ ವೈರಲ್ ಆಗಿಬಿಡುತ್ತೆ. ಎಲ್ಲ ಕಡೆ ಜನರು ಅದರ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ. ಹ್ಯಾಶ್ಟ್ಯಾಗ್, ರೀಲ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಕೆಲವು ದಿನ ಚರ್ಚೆ ಆಗೋದಕ್ಕೆ ಶುರು ಆಗುತ್ತೆ. ಆದರೆ ಕೆಲವು ದಿನದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲರೂ ಇದನ್ನು ಮರೆತು ಅದರ ಹಿಂದೆ ಫಾಲೋ ಮಾಡೋಕೆ ಶುರು ಮಾಡ್ತಾರೆ. ರೀಸೆಂಟ್ ಆಗಿ ಆದ ಸೌಜನ್ಯ ಕೇಸನ್ನೇ ನೋಡಿ. ನಿಜ ಏನು ಅಂದರೆ, ನಾವು ಪ್ರತಿದಿನ ಬೆಳಿಗ್ಗೆ ಎದ್ದು ಸೋಷಿಯಲ್ ಮೀಡಿಯಾವನ್ನು ನೋಡಿ ಡಿಸೈಡ್ ಮಾಡೋದು ನಮ್ಮ ಇವತ್ತಿನ ದಿನ ಹೇಗಿರುತ್ತೆ ಅಂತ. ನಾವೆಲ್ಲರೂ ತುಂಬ ಫ್ರಸ್ಟ್ರೇಟೆಡ್ ಆಗಿದ್ದೀವಿ. ನಮ್ಮ ಲೈಫ್ ಆಲ್ರೆಡಿ ಅಪ್ ಆಗಿದೆ. ನಾವು ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರೂ ಒಂದು ವ್ಯಕ್ತಿ, ಯಾವುದಾದ್ರೂ ಒಂದು ರೀಲ್ ಅಥವಾ ಯಾವುದಾದ್ರೂ ಒಂದು ಟ್ರೆಂಡನ್ನು ಹುಡುಕ್ತಾ ಇರ್ತೀವಿ ನಮ್ಮ ಸಿಟ್ಟನ್ನು ಹೊರಗಾಕೋದಕ್ಕೆ. ನಮ್ಮ ಜನರೇಷನ್ ಚೇಂಜ್ ತರುವಷ್ಟು ಕೇಪಬಲ್ ಆಗಿಲ್ಲ. ನಮ್ಮ ಅಟೆನ್ಷನ್ ಸ್ಪ್ಯಾನ್ ತುಂಬ ಕಡಿಮೆ ಆಗಿದೆ. ವೆನ್ ಇಸ್ ದ ಲಾಸ್ಟ್ ಟೈಮ್ ನೀವು ಆ್ಯಕ್ಚುಯಲ್ ಕಾಸ್ಗೋಸ್ಕರ ಪ್ರೊಟೆಸ್ಟ್ ಜಾಯ್ನ್ ಆಗಿರೋದು? ಐ ಮೀನ್ ನಾಟ್ ಆನ್ ಸೋಷಿಯಲ್ ಮೀಡಿಯಾ. ಅದು ಪ್ರತಿದಿನ ಒಂದು ಹೊಸ ವಿಷಯದ ಮೇಲೆ ನೀವು ಮಾಡ್ತಾ ಇರ್ತೀರಿ. ನಾನು ಆ್ಯಕ್ಚುಯಲ್ ರೋಡ್ಗೆ ಇಳಿದು ನೀವು ಯಾವಾಗ ಲಾಸ್ಟ್ ಟೈಮ್ ಪ್ರೊಟೆಸ್ಟ್ ಮಾಡಿರೋದು ಹೇಳಿ? ನಾವು ಕೆಟ್ಟ ಜನರಲ್ಲ, ನಮಗೂ ನ್ಯಾಯ ಬೇಕು. ಆದರೆ ಅದು ಕ್ವಿಕ್ ಕಾಮರ್ಸ್ನ ಆರ್ಡರ್ ಥರ. ಲೇಟ್ ಆದರೆ ನಾವು ಕ್ಯಾನ್ಸಲ್ ಮಾಡಿ ಬೇರೆ ಆರ್ಡರ್ ಮಾಡ್ಕೋತೀವಿ. ನಮ್ಮನ್ನು ನೋಡಿ ಸಿಸ್ಟಮನ್ನು ಕಂಟ್ರೋಲ್ ಮಾಡೋ ಜನರು ನಗ್ತಾರೆ. ಯಾಕಂದರೆ ಅವರಿಗೆ ನಮ್ಮ ಸಿಟ್ಟಿನ ಮೇಲೆ ಅಷ್ಟು ಭಯನೇ ಇಲ್ಲ. ಅವ್ರಿಗೆ ಗೊತ್ತಿದೆ, ನಮಗೆ ಎಷ್ಟೇ ಸಿಟ್ಟು ಬರಲಿ ಅದು ಬರೀ 4 ದಿನದ್ದು. 5ನೇ ದಿನದಿಂದ ನಾವು ಎಲ್ಲವನ್ನು ಮರ್ತೋಗಿ ಬೇರೆನೇ ಟ್ರೆಂಡ್ ಫಾಲೋ ಮಾಡ್ತಾ ಇರ್ತೀವಿ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು ಇದೆಯಾ? ನಿಜ ಹೇಳೋದಾದರೆ ಇದಕ್ಕೆ ಸೊಲ್ಯೂಷನ್ನೇ ಇಲ್ಲ. ವಿ ಆರ್ ಅಪ್.